ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ಪೂಜೆ ರೂಮ್ ಕ್ಲೀನಿಂಗ್ ಹಾಗೆ ಆರ್ಗನೈಸಿಂಗ್ ಬಗ್ಗೆ 20 ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಪೂಜೆ ಪಾತ್ರೆಗಳನ್ನ ವಾಶ್ ಮಾಡೋಕೆ ಹೋಮ್ ಮೇಡ್ ಆಗಿ ನಾನು ಹುಣಸೆಹಣ್ಣಿನ ಪೇಸ್ಟ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋದ್ರಿಂದ ತಾಮ್ರದ ಪಾತ್ರೆಗಳಾಗಿರ್ಬೋದು, ಹಿತ್ತಾಳೆ ಪಾತ್ರೆಗಳು ಹಾಗೆ ಬೆಳ್ಳಿ ಪಾತ್ರೆಗಳು ಈಸಿಯಾಗಿ ವಾಶ್ ಮಾಡ್ಕೊಬಹುದು. ಪೇಸ್ಟ್ ಮಾಡೋಕೆ ನಾನು 50 ಗ್ರಾಮ್ ಹುಣಸೆಹಣ್ಣ ನೀರಲ್ಲಿ ಒಂದು ಹಾಫ್ ಅನ್ ಅವರ್ ಮುಂಚೆನೆ ನೆನೆ ಹಾಕಿ ಇಟ್ಕೊಂಡಿದ್ದೆ. ಹಾಗೆ ಇದ್ರ ಜೊತೆಗೆ ಯೂಸ್ ಮಾಡಿರೋ ನಿಂಬೆಹಣ್ಣು ಪೀಸಸ್ ಇತ್ತು, ಸೊ ಅದನ್ನು ಕೂಡ ಆಡ್ ಮಾಡ್ಕೊಂಡು ಸೊ ಇವೆರಡನ್ನು ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ನೀಟಾಗಿ ಬೇಯಿಸ್ಕೊಂಡು ಬಿಸಿ ಆರಿದ ಮೇಲೆ ಗ್ರೈಂಡರ್ ಮಾಡ್ಕೊಬೇಕು. ಸೊ ಗ್ರೈಂಡರ್ ಮಾಡಿದ್ರೆ ಈ ರೀತಿ ಪೇಸ್ಟ್ ಆಗಿ ಬರುತ್ತೆ. ಸೊ ಬರೀ ಈ ಪೇಸ್ಟನ್ನು ಮಾತ್ರ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ 1 ತಿಂಗಳವರೆಗೂ ಇಟ್ಕೊಬಹುದು. ನಾನು ಇದಕ್ಕೆ ಸಬೀನಾ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು 1 ವಾರಕ್ಕೆ ಮಾತ್ರ ಮಾಡ್ಕೊಂಡಿರೋ ಅಂಥದ್ದು. ಸೊ ಹುಣಸೆಹಣ್ಣು ಜಾಸ್ತಿ ಇತ್ತು ಅಂತಂದರೆ ಇದಕ್ಕಿಂತ ಕ್ವಾಂಟಿಟಿ ಜಾಸ್ತಿನೂ ಕೂಡ ಮಾಡ್ಕೊಂಡು ಇವಾಗ ಮಾಡಿರುವಂಥ ಪೇಸ್ಟು ನನಗೆ 2 ವೀಕ್ ಬರುತ್ತೆ. ಸೊ ಸ್ವಲ್ಪ ನಾನು ಗ್ಲಾಸ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಉಳಿದದ್ದನ್ನು ಇವಾಗ ಪಾತ್ರೆ ತೊಳೆಯೋಕೆ ಯೂಸ್ ಮಾಡ್ಕೊಂಡು ಹಾಗೆ ಸಬೀನಾ ಪೌಡರ್ನ ಮಿಕ್ಸ್ ಮಾಡ್ದೇ ಬರೀ ಹುಣಸೆಹಣ್ಣಿನ ಪೇಸ್ಟ್ ಮಾತ್ರ ಸ್ಟೋರ್ ಮಾಡಿ ಇಟ್ಕೊಬಹುದು. ಬೇಕಾದಾಗ ಸಬೀನಾ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಪಾತ್ರೆ ವಾಶ್ ಮಾಡಬಹುದು. ಸಬೀನಾ ಪೌಡರ್ನ ಏನಕ್ಕೆ ಯೂಸ್ ಮಾಡೋದು ಅಂತ ಅಂದರೆ ಹಿತ್ತಾಳೆ ಪಾತ್ರೆಗಳನ್ನ ತೊಳಿಬೇಕಾದ್ರೆ ಸ್ವಲ್ಪ ತರಿ ಇರುತ್ತೆ, ಈಸಿಯಾಗಿ ವಾಶ್ ಮಾಡ್ಕೊಬಹುದು ಅನ್ನೋ ಕಾರಣಕ್ಕೋಸ್ಕರ ಸಬೀನಾ ಪೌಡರ್ನ ಮಿಕ್ಸ್ ಮಾಡಿಡ್ತೀನಿ ನಾನು. ಹಾಗೆ ಪೂಜೆ ಪಾತ್ರೆಗಳನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ಪೂಜೆ ಪಾತ್ರೆನ ತೆಗೆಯೋಕ್ಕಿಂತ ಮೊದಲು ಸ್ನಾನ ಮಾಡಿಕೊಂಡು ಪೂಜೆ ರೂಮಿಗೆ ಹೋಗೋದು ಒಳ್ಳೆಯದು. ಮತ್ತು ನಮಗೆ ಶುಕ್ರವಾರ ವಾರ ಇರೋದ್ರಿಂದ ಗುರುವಾರನೇ ನಾನು ಪೂಜೆ ರೂಮ್ ಆಗಲಿ ಹಾಗೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಾಗೆ ಈ ಪೇಸ್ಟನ್ನು ಒಂದ್ಸಲ ಮನೇಲಿ ಮಾಡಿ ಇಟ್ಕೊಳ್ಳೋದ್ರಿಂದ ಪೂಜೆ ಪಾತ್ರೆಗಳನ್ನ ತುಂಬ ಈಸಿಯಾಗಿ ವಾಶ್ ಮಾಡ್ಕೊಬಹುದು. ಜಾಸ್ತಿ ಏನು ಉಜ್ಜೋದು ಬೇಡ, ತಿಕ್ಕೋದು ಬೇಡ. ಸ್ಕ್ರಬ್ ಬೇಕು ಅಂದರೆ ಯೂಸ್ ಮಾಡ್ಕೊಬಹುದು. ನಾನು ಯಾವಾಗಲೂ ಕೈಯಲ್ಲೇ ತೊಳೆಯೋದ್ರಿಂದ ಕೈಯಲ್ಲೇ ವಾಶ್ ಮಾಡಿಬಿಡ್ತೀನಿ. ಸೊ ಸ್ಕ್ರಬ್ನ ಯೂಸ್ ಮಾಡಿ ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ತೀವಿ ಅಂದರೆ ಹೊಸದಾಗಿ ದೇವ್ರ ಪಾತ್ರೆ ತೊಳೆಯೋಕೆ ಅಂತಲೇ ಒಂದು ಸಪ್ರೇಟಾಗಿ ಸ್ಕ್ರಬ್ನ ಇಟ್ಕೊಂಡು ವಾಶ್ ಮಾಡ್ಕೊಳ್ಳೋದು. ಹಾಗೆ ದಿನನಿತ್ಯ ಸ್ಟೀಲ್ ಪಾತ್ರೆಗಳನ್ನ ವಾಶ್ ಮಾಡ್ತೀವಲ್ವ, ಅದೇ ಸ್ಕ್ರಬ್ನ ಪೂಜೆ ಪಾತ್ರೆಗಳನ್ನ ತೊಳೆಯೋಕ್ಕೆ ಯೂಸ್ ಮಾಡಬಾರ್ದು. ಹಾಗೆ ಈ ರೀತಿ ಪೇಸ್ಟ್ನ ಮನೇಲಿ ಮಾಡಿಟ್ಕೊಂಡು ಹಿತ್ತಾಳೆ ಪಾತ್ರೆಗಳು, ತಾಮ್ರದ ಪಾತ್ರೆಗಳು, ಸಿಲ್ವರ್ ಪಾತ್ರೆಗಳನ್ನ ಈಸಿಯಾಗಿ ವಾಶ್ ಮಾಡ್ಕೊಬೋದು. ಇವಾಗ ನಾವು ನಾರ್ಮಲಾಗಿ ಸ್ಟೀಲ್ ಪಾತ್ರೆ ಎಲ್ಲ ಯಾವ ರೀತಿ ವಿಮ್ ಜೆಲ್ ಹಾಕಿ ಜಸ್ಟ್ ಹಾಗೆ ವಾಶ್ ಮಾಡ್ಕೊಳ್ತೀವಿ, ಅದೇ ಥರ ಈ ರೀತಿ ಪಾತ್ರೆಗಳನ್ನ ಕೂಡ ಈಸಿಯಾಗಿ ವಾಶ್ ಮಾಡ್ಕೊಬೋದು. ಹಾಗೆ ಬೆಳ್ಳಿ ಪಾತ್ರೆಗಳನ್ನು ಇದೇ ಪೇಸ್ಟ್ ಯೂಸ್ ಮಾಡಿಕೊಂಡು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಶೈನಿಂಗ್ ಇದೆ. ಪಾತ್ರೆಗಳಿಗೆ ಮುಖ್ಯವಾಗಿ ಯಾವ ರೀತಿ ಪೇಸ್ಟ್ನ ಹಾಕಿ ಯೂಸ್ ಮಾಡಿ ತೊಳಿತೀವಿ ಅನ್ನೋದು ಮುಖ್ಯ ಅಲ್ಲ, ಬಟ್ ಈ ಪಾತ್ರೆಗಳನ್ನ ವಾಶ್ ಮಾಡಿದ ಮೇಲೆ ಸಿಂಪಲ್ ಆಗಿರುವಂಥ ಒಂದು ಟಿಪ್ಸ್ ಇದೆ. ಸೊ ಇದನ್ನು ಫಾಲೋ ಮಾಡಿದ್ರೆ ಯಾವುದೇ ಥರ ಪಾತ್ರೆಗಳಾಗಲಿ ಹಾಳಾಗೋದಿಲ್ಲ. ಹಾಗೆ ಪೂಜೆ ರೂಮಲ್ಲಿ ಯಾವಾಗಲೂ ಒಂದು ತುಂಬಿದ ಕೊಡನ ಇಡುವಂಥ ಅಭ್ಯಾಸನ ಮಾಡ್ಕೊಬೇಕು. ಹಾಗಾಗಿ ಈ ಕೊಡನ ನಾನು ಯೂಸ್ ಮಾಡ್ಕೊಳ್ತೀನಿ. ಯಾವಾಗಲೂ ನಾನು ಈ ಕೊಡದಲ್ಲಿ ನೀರನ್ನ ತುಂಬಿಸಿ ಇಡ್ತೀನಿ. ಹಾಗೆ ಒಂದು ಸಿಂಪಲ್ ಟಿಪ್ಸ್ ಇದೆ. ಪಾತ್ರೆಗಳು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇರಬೇಕು ಅಂತ ಹೇಳಿದ್ನಲ್ಲ, ಇದೇ ಆ ಟಿಪ್ಸು. ಡ್ರೈ ಟವಲ್ ತಗೊಂಡು ನೀಟಾಗಿ ಆ ನೀರಿನ ಅಂಶ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಒರೆಸಿಟ್ರೆ ಪಾತ್ರೆಗಳು ನೋಡೋಕ್ಕೂ ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ. ದೇವ್ರ ಫೋಟೋಗಳನ್ನ ಮೊದಲು ಡ್ರೈ ಟವಲ್ನ ತಗೊಂಡು ದೇವ್ರ ಫೋಟೋನ ಒರೆಸ್ಕೊಬೇಕು. ಅದಾದಮೇಲೆ ವೆಟ್ ಮಾಡಿಕೊಂಡು ಒರೆಸ್ಬಹುದು. ಕಳಸದಲ್ಲಿ ಲಕ್ಷ್ಮೀ ಮುಖವಾಡ ಇಟ್ಟು ಪೂಜೆ ಮಾಡೋದು ರೂಢಿ ನನಗೆ. ಸೊ ಹಾಗಾಗಿ ಅದನ್ನು ಕಟ್ಟೋಕ್ಕಾಗಿ ಕಾಟನ್ ದಾರನ ಯೂಸ್ ಮಾಡ್ಕೊಳ್ತೀನಿ. ಪ್ರತಿ ವಾರ ಹಳೆ ದಾರನ ತೆಗೆದು ವಾಶ್ ಮಾಡಿ ಹೊಸ ದಾರನ ಹಾಕಿ ಕಟ್ಟಿ ಪೂಜೆ ಮಾಡ್ತೀನಿ. ಹಾಗೆ ದೀಪಕ್ಕೆ ಹಾಕೋ ಬತ್ತಿಗಳಲ್ಲಿ 2 ಎಳೆ, 3 ಎಳೆ, 5 ಎಳೆ ಬತ್ತಿನ ಹಾಕಬೇಕು ಅಂತ ಹೇಳ್ತಾರೆ. ನಾನಿಲ್ಲಿ 5 ಎಳೆ ಬತ್ತಿನ ಮಾಡಿ ಇಟ್ಕೊಂಡಿದ್ದೀನಿ.
ಸೊ ಹಾಗೆ ಬತ್ತಿಗಳನ್ನ ಆಚೆ ಇಟ್ಟಿದ್ರೆ ಡಸ್ಟ್ ಆಗಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇರಲ್ಲ, ವೈಟ್ ಕಲರ್ ಇರೋದ್ರಿಂದ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ನೀಟಾಗಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಮಕ್ಕಳು ಕೂಡ ಇಂಥ ವಸ್ತು ಈ ಬಾಕ್ಸ್ ಅಲ್ಲಿ ಇದೆ ತಗೋ ಅಂತ ಹೇಳಿದ್ರೆ ನೀಟಾಗಿ ತಗೊಳ್ತಾರೆ, ಆರ್ಗನೈಸ್ ಆಗಿ. ಇನ್ನ ಎಕ್ಸ್ಟ್ರಾ ಉಳಿದಿರುವಂತ ಸಾಂಬ್ರಾಣಿ ಕಟ್ಟಿಗಳನ್ನ ಈ ರೀತಿ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಬಿಡ್ತೀನಿ. ಸೊ ಬೇಕು ಅಂದಾಗ ಯೂಸ್ ಮಾಡ್ಕೊಬಹುದು. ಹಾಗೆ ಪೂಜೆ ರೂಮ್ ಅಲ್ಲಿ ಜವಾದು ಪೌಡರ್ನ ಯಾವಾಗ್ಲೂ ಅಷ್ಟೇನೆ ನಾನು 1 ರಿಂದ 3 ಬಾಕ್ಸ್ ಆದ್ರೂ ತಂದಿಟ್ಕೊಂಡಿರ್ತೀನಿ. ಗುಡ್ ಸ್ಮೆಲ್. ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಬಹುದು. ಹಾಗೆ ಇದು ಸುಮಂಗಲಿ ಸೆಟ್. ಸೊ ಇದನ್ನು ಕೂಡ ಒಂದು ಬಾಕ್ಸ್ ಅಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಮುತ್ತೈದೆಯರ ಮನೆಗೆ ಬಂದಾಗ ಕುಂಕುಮ ಕೊಡೋದ್ರ ಜೊತೆಗೆ ಇದನ್ನು ಕೊಡ್ಬೋದಲ್ವಾ ಅಂತ ಹೇಳಿ ಹಾಗೆ ನಾನು ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡಿದ್ದೀನಿ. ಪೂಜೆ ರೂಮಲ್ಲಿ ಒಂದು ಬ್ಯಾಸ್ಕೆಟ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಅರಿಶಿನ, ಕುಂಕುಮ, ವಿಭೂತಿ ಹಾಗೆ ಶ್ಲೋಕದ ಬುಕ್ಸ್ ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿರ್ತೇನೆ. ವಿಭೂತಿ ಕುಂಕುಮದ ಪ್ಯಾಕೆಟ್ ಎಲ್ಲ ಯೂಸ್ ಮಾಡಿರೋ ಇನ್ನೂ ಉಳಿದಿರುವಂತ ಪ್ಯಾಕೆಟ್ ನ ಈ ರೀತಿ ಏರ್ಲಾಕ್ ಕ್ಲಿಪ್ ಹಾಕಿ ನೀಟಾಗಿ ಜೋಡಿಸಿಟ್ಬಿಡ್ತೀನಿ. ಹಾಗೆ ಇದು ಜಪ ಮಾಲೆ, ತುಳಸಿ ಮಾಲೆ, 108 ಮಣಿಗಳಿದೆ. ಸೊ ಇದನ್ನ ಡೈಲಿ ನಾವು ನಮ್ಗೆ ಇಷ್ಟವಾದ ದೇವರ ಹೆಸರನ್ನ ಹೇಳ್ಕೊಂಡು ಜಪ ಮಾಡಬಹುದು. ಸೊ ಜಪ ಮಾಡಬೇಕಾದ್ರೆ ಯಾವ ಉಂಗುರದ ಬೆರಳನ್ನ ಯೂಸ್ ಮಾಡಿಕೊಂಡು ಒಂದೊಂದೇ ಮಣಿಗಳನ್ನ ಕ್ರಾಸ್ ಮಾಡ್ತಾ ದೇವರ ಹೆಸರು ಹೇಳ್ಕೊಂಡು ಜಪ ಮಾಡಬೇಕು. ಸೊ ಹಾಗೆ ಈ ಜಪ ಮಾಲೆನ ನೆಲಕ್ಕೆ ಟಚ್ ಮಾಡಬಾರ್ದು, ಮತ್ತೆ ಒಂದು ಬಾಕ್ಸ್ ಅಲ್ಲಿ ನೀಟಾಗಿ ಹಾಕಿ ಆರ್ಗನೈಸ್ ಮಾಡಿ ಇಡಬಹುದು. ಇಲ್ಲ ಅಂತ ವಾಲ್ ಅಲ್ಲಿ ಒಂದು ಸೈಡ್ ಅಲ್ಲಿ ಹ್ಯಾಂಗ್ ಮಾಡಿ ಇಡಬೇಕು. ಸೊ ಡೈಲಿ ಇದರಲ್ಲಿ ಜಪ ಮಾಡೋದ್ರಿಂದ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಜಪ ಮಾಲೆಯಲ್ಲಿ. ಸೊ ಹಾಗಾಗಿ ನಾನು ಇದನ್ನ ನೀಟಾಗಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಬಿಡ್ತೀನಿ. ಹಾಗೆ ಪೂಜೆ ರೂಮ್ ಕ್ಲೀನಿಂಗ್ಗೆ ಅಂತ ಯಾವಾಗಲೂ 2 ಟವಲ್ನ ಇಟ್ಕೊಬೇಕು. ಒಂದು ಫೋಟೋ ಒರೆಸೋಕ್ಕೆ, ಇನ್ನೊಂದು ಫ್ಲೋರ್ನ ಕ್ಲೀನ್ ಮಾಡೋಕ್ಕೆ. ಸೊ ಫೋಟೋ ಒರೆಸಿದ್ದ ಟವಲಲ್ಲಿ ಫ್ಲೋರ್ನ ಕ್ಲೀನ್ ಮಾಡಬಾರ್ದು, ಫ್ಲೋರ್ ಒರೆಸಿದ್ದ ಟವಲಲ್ಲಿ ಫೋಟೋಗಳನ್ನ ಕ್ಲೀನ್ ಮಾಡಿ. ಹಾಗೆ ಪೂಜೆ ರೂಮ್ ಕ್ಲೀನ್ ಮಾಡೋಕ್ಕೆ ಅಂತ ಚಿಕ್ಕದಾಗಿರುವ ಈ ರೀತಿ ಒಂದು ಬ್ರಷ್ನ ನಾನು ಯೂಸ್ ಮಾಡ್ಕೊಳ್ತೀನಿ. ದೊಡ್ಡ ಪೊರ್ಕೆನ ಇಡೋಕ್ಕಾಗೋದಿಲ್ಲ, ಸೊ ಹಾಗಾಗಿ ಈ ಬ್ರಷ್ನ ನಾನು ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಎವ್ರಿ ಡೇ ಪೂಜೆ ಮಾಡಬೇಕಾದ್ರೆ ದೀಪ ಹಚ್ಚೋದು ರೂಢಿ ಅಲ್ವಾ. ದೀಪದಲ್ಲಿ ಜವಾದು ಪೌಡರ್ನ ಮಿಕ್ಸ್ ಮಾಡಿ ಹಚ್ಚೋದ್ರ ಬದಲ ದೀಪದ ಎಣ್ಣೆ ಒಳಗಡೆನೆ ಜವಾದು ಪೌಡರ್ನ ಮಿಕ್ಸ್ ಮಾಡಿ ಸ್ವಲ್ಪ ಶೇಕ್ ಮಾಡಿದ್ರೆ ಆಯಿತು. ಎಣ್ಣೆ ತುಂಬ ಗುಡ್ ಸ್ಮೆಲ್ ಇರುತ್ತೆ. ಇಲ್ಲಿ 9 ರೀತಿಯ ಸಾಂಬ್ರಾಣಿಗಳನ್ನ ಪುಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತೀನಿ. ಸೊ ಈ ರೀತಿ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಪೂಜೆ ರೂಮ್ ನೋಡೋಕ್ಕೂ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ, ಜಾಸ್ತಿ ವಸ್ತುಗಳನ್ನ ತುಂಬಿಟ್ಟಿದ್ದೀವಿ ಅಂತಲೂ ಅನಿಸ್ತಾ ಇರಲ್ಲ. ಪೂಜೆ ರೂಮ್ ಒಳಗಡೆ ಹೋದಾಗ ಯಾವಾಗಲೂ ದೇವಸ್ಥಾನಕ್ಕೆ ಹೋಗಿರುವಂಥ ಅನುಭವ ಆಗಬೇಕು ಅಂತ ಅಂದರೆ ಫ್ಲೋರ್ ಕ್ಲೀನ್ ಮಾಡಬೇಕಾದ್ರೆ, ಇಲ್ಲಾಂದರೆ ವಾಲ್ ಕ್ಲೀನ್ ಮಾಡಬೇಕಾದ್ರೆ ಕರ್ಪೂರ ಹಾಗೆ ಜವಾದು ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಫ್ಲೋರ್ ಕ್ಲೀನು ಮತ್ತು ವಾಲ್ನ ಒರೆಸೋದ್ರಿಂದ ನಿಜವಾಗ್ಲೂ ನಾವು ದೇವಸ್ಥಾನದಲ್ಲೇ ಇದ್ದೀವಿ ಅನ್ನೋ ರೀತಿ ಫೀಲ್ ಆಗ್ತಾ ಇರುತ್ತೆ. ಪೂಜೆ ರೂಮ್ ಫ್ಲೋರ್ ಎಲ್ಲ ಹಾಗೆ ವಾಲ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ವಾರಕ್ಕೊಂದು ಸಲ ಕ್ಲೀನ್ ಮಾಡ್ತೀವಲ್ವ. ಸೊ 2 ವಸ್ತುಗಳನ್ನ ಮಿಕ್ಸ್ ಮಾಡಿ ಕ್ಲೀನ್ ಮಾಡೋದ್ರಿಂದ ಪೂಜೆ ರೂಮ್ ಗುಡ್ ಸ್ಮೆಲ್ ಬರ್ತಾ. ಪೂಜೆ ರೂಮಲ್ಲಿ ವಸ್ತುಗಳನ್ನ ಎಷ್ಟೊಂದು ಕಮ್ಮಿಯಾಗಿ ಯೂಸ್ ಮಾಡ್ಕೊಳ್ತೀವೋ ಅಷ್ಟು ಕೆಲಸ ನಮಗೆ ಈಸಿ ಆಗುತ್ತೆ. ಸೊ ವಸ್ತುಗಳನ್ನ ಯಾವ ರೀತಿ ಇಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ನೋಡೋಕ್ಕೂ ಅಂದವಾಗಿ ಚೊಕ್ಕವಾಗಿ ಕಾಣಿಸ್ತಾ. ಹಾಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.